ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷ ಕಲ್ಯಾಣ ಕಲನಾಕಲ್ಪಪಾದಪೌ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ತಾಂ ಮಂತ್ರವರ್ಣೈಃ ಅನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈಃ ಎಂಬುದಾಗಿ ವೇದ ಪ್ರತಿಪಾದ್ಯರಾದ ಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು. ಈ ವೇದ ಪ್ರತಿಪಾದ್ಯರಾದ ಆನಂದ ತೀರ್ಥರ ಗುಣಗಳನ್ನ ಸುಮಧ್ವ ವಿಜಯದಲ್ಲಿ ಮತ್ತು ಬಳಿತ್ಥಾ ಸೂಕ್ತಾದಿಗಳಲ್ಲಿ ಅನೇಕ ವೇದ ಮಂತ್ರಗಳಲ್ಲೂ ಕೂಡ ಇವರ ಗುಣಗಾನವನ್ನ ಮಾಡಿದ್ದಾರೆ. ಇಂತಹ ಗುಣದಿಂದ ವಿಶಿಷ್ಟರಾದ ಇವರ ಮಹಿಮೆಯನ್ನ ಪ್ರತಿಯೊಬ್ಬರೂ ಭಗವದ್ ಅನುಗ್ರಹವನ್ನ ಪಡೆಯಬೇಕು ಎಂಬ ಇಚ್ಛೆ ಇದ್ದವರೆಲ್ಲರೂ ಕೂಡ ಈ ಗುರುಗಳ ಅನುಗ್ರಹವನ್ನು ಪಡೆಯುವುದಕ್ಕೆ ಪ್ರಾರ್ಥನೆಯನ್ನು ಮಾಡಬೇಕು. ಅವರ ಗುಣಗಳ ಚಿಂತನೆಯನ್ನ ಮಾಡುವುದು ಕೂಡ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದ್ದರಿಂದ ಜಗನ್ನಾಥದಾಸರು ಮಂಗಳಾಚರಣ ಸಂಧಿಯಲ್ಲೂ ಇವರ ಸ್ತೋತ್ರವನ್ನು ಮಾಡಿದ್ದಾರೆ. ಬ್ರಹ್ಮ ಮತ್ತು ವಾಯುದೇವರಿಬ್ಬರ ಸ್ತೋತ್ರವನ್ನು ಮಾಡಿದ್ದಾರೆ. ಬ್ರಹ್ಮದೇವರನ್ನ ನಿರುಪಮಾನಂದಾತ್ಮ ಅಂತ 6321000 ಅಂತ 2 ಪದ್ಯಗಳಿಂದ ಬ್ರಹ್ಮವಾಯುಗಳಿಬ್ಬರನ್ನು ಕೂಡ ಸ್ತೋತ್ರ ಮಾಡಿದ್ದನ್ನು ನಾವಲ್ಲಿ ಕೇಳಿದ್ದೇವೆ. ಈಗ ಪ್ರಕೃತದಲ್ಲಿ ಕಲ್ಪಸಾಧನಾ ಸಂಧಿಯಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಬಂದು ಅವರ ಅನೇಕ ಹೆಸರುಗಳನ್ನ 100 ಕಲ್ಪಗಳಲ್ಲಿ ಅವರು ಬರ್ತಕ್ಕಂತಹ ಪದವಿಗಳ ಹೆಸರನ್ನ, ಅವರ ಗುಣಗಳನ್ನ, ಅವರು ಮಾಡತಕ್ಕಂತಹ ಸಾಧನೆಯನ್ನ, ಅನೇಕರಿಗೆ ಅವರು ಮಾಡಿಸುವ ಸಾಧನೆಯನ್ನ ಎಲ್ಲವನ್ನೂ ಕೂಡ ಜಗನ್ನಾಥದಾಸರು ನಮಗೋಸ್ಕರವಾಗಿ ಕೊಟ್ಟಿದ್ದಾರೆ. ಅವರ ಮಹಿಮೆಗಳನ್ನ ಹೇಳ್ತಾ ಹೇಳ್ತಾ ಅವರಿಗೆ ಭಯ ಇಲ್ಲ, ಅಜ್ಞಾನ ಇಲ್ಲ, ಶೋಕ ಇಲ್ಲ, ಇವೇ ಮೊದಲಾಗಿರ್ತಕ್ಕಂತಹ ಅನೇಕ ಮಹಿಮೆಗಳನ್ನು ಹೇಳ್ತಾ ಬಂದು ಇವರು ಎಲ್ಲಿಂದ ಉಪದೇಶವನ್ನು ಪಡೆಯುತ್ತಾರೆ, ಹೇಗೆ ಉಪದೇಶವನ್ನು ಪಡೆದು ಅನುಗ್ರಹವನ್ನು ಮಾಡ್ತಾರೆ ಎನ್ನುವುದನ್ನು ಕೂಡ ಜಗನ್ನಾಥ ದಾಸರು ಈಗ ಹೇಳ್ತಾ ಇದ್ದಾರೆ 36ನೇ ಪದ್ಯದಲ್ಲಿ. ಕಮಲ ಸಂಭವ ಸರ್ವರೊಳಗುತ್ತಮ ನೆನಿಸುವನು ಎಲ್ಲ ಕಾಲದೀ ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ ಸಮಭ್ಯಧಿಕ ವರ್ಜಿತನ ಗುಣಗಳ ರಮಯ ಮುಖದಿಂದರಿತು ನಿತ್ಯದಿ ದ್ಯುಮಣಿ ಕೋಟಿಗಳಂತೆ ಕಂಬನು ಬಿಂಬರೂಪವನು. ಕಮಲ ಸಂಭವ ಪದಚ್ಛೇದ. ಸರ್ವರೊಳಗೆ ಉತ್ತಮ ಎನಿಸುವನು ಎಲ್ಲ ಕಾಲದಿ ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ ಸಮಭ್ಯಧಿಕ ಅಭ್ಯಧಿಕ ವರ್ಜಿತನ ಗುಣಗಳ ರಮೆಯ ಮುಖದಿಂದ ಅರಿತು ನಿತ್ಯದಿ ದ್ಯುಮಣಿ ಕೋಟಿಗಳಂತೆ ಕಾಂಬನು ಬಿಂಬರೂಪವನು. ಬ್ರಹ್ಮ ಜೀವೋತ್ತಮ ಲಕ್ಷ್ಮೀದೇವಿಯಿಂದ ಬ್ರಹ್ಮದೇವರ ಉಪದೇಶವನ್ನು ಸ್ವೀಕಾರ ಮಾಡುತ್ತಾರೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಕಮಲ ಸಂಭವ ಬ್ರಹ್ಮದೇವರು ನಿರ್ಮಲವಾದ ಭಕ್ತಿ ಜ್ಞಾನ ವೈರಾಗ್ಯ ಮೊದಲಾದ ಗುಣಗಳಿಂದ ಸರ್ವಜೀವರೊಳಗೂ ಸಹಿತ ಉತ್ತಮರು ಅಂತ ಅನಿಸಿದ್ದಾರೆ. ಭಕ್ತಿಯಿಂದ ಉತ್ತಮರಾಗಿದ್ದಾರೆ, ಜ್ಞಾನದಿಂದ ಉತ್ತಮರಾಗಿದ್ದಾರೆ, ವೈರಾಗ್ಯದಿಂದ ಉತ್ತಮರಾಗಿದ್ದಾರೆ. ಹೀಗೆ ಅನೇಕ ಗುಣಗಳಿಂದ ಎಲ್ಲ ಜೀವರಿಗಿಂತ ಉತ್ತಮೋತ್ತಮರಾಗಿದ್ದಾರೆ. ಸಮ ಮತ್ತು ಅಧಿಕರಿಲ್ಲದೆ ಇರತಕ್ಕಂಥವನು ಭಗವಂತ. ಪರಮಾತ್ಮನಿಗೆ ಸಮರಾದವರು ಇಲ್ಲ, ಉತ್ತಮರಾದವರು ಇಲ್ಲ. ಆದ್ರಿಂದ ಸಮಭ್ಯಧಿಕ ವರ್ಜಿತನ ಗುಣಗಳ ಸಮ ಮತ್ತು ಅಧಿಕರಿಲ್ಲದೆ ಇರತಕ್ಕಂತಹ ಪರಮಾತ್ಮನ ಗುಣಗಳನ್ನ ಮಹಾಲಕ್ಷ್ಮೀ ದೇವಿಯ ಮುಖದಿಂದ ಕೇಳಿ ತಿಳಿದು ಸದಾ ಹರಿಯ ಬಿಂಬವನ್ನ ಕೋಟಿ ದ್ಯುಮಣಿ ಅಂದ್ರೆ ಅನಂತ ಸೂರ್ಯರಂತೆ ಕಾಣ್ತಾ ಇದ್ದಾರೆ. ಕೋಟಿ ಅಂದ್ರೆ ಕೋಟಿ ಅಲ್ಲ, ಅನಂತ ಅಂತ ಇಟ್ಕೋಬೇಕು. ಹಾಗಾಗಿ ಹೀಗೆ ವಾಯುದೇವರು
ಸಮಭ್ಯಧಿಕ ವರ್ಜಿತನ ಗುಣಗಳ ರಮಯ ಮುಖದಿಂದರಿತು ನಿತ್ಯದೀ ದ್ಯುಮಣಿ ಕೋಟಿಗಳಂತೆ ಕಾಂಬನು ಬಿಂಬರೂಪವನು. ತನ್ನ ಒಳಗಿರ್ತಕ್ಕಂಥ ಅಂತರ್ಯಾಮಿಯಾದ ಭಗವಂತನ ಬಿಂಬರೂಪವನ್ನ ಹೀಗೆ ಕಾಣುತ್ತಾರೆ ಎಂಬುದು ಇವರ ಮತ್ತೊಂದು ವೈಶಿಷ್ಟ್ಯ ಎಂಬುದನ್ನು ಹೇಳ್ತಾ ಇದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಇಲ್ಲೊಂದು ಮಾತನ್ನು ಹೇಳ್ತಾರೆ. ಎಲ್ಲ ಕಾಲದಿ ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ ಉತ್ತಮನೆನಿಸುವನು. ಇದು ಬರೀ ನೀವು ಹೇಳ್ಕೊತಾ ಇದ್ದೀರಾ ನಿಮ್ಮ ಗುರುಗಳ ಬಗ್ಗೆ ಎಲ್ಲಾರು ಹೇಳಿದ್ದಾರ ಅಂದ್ರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಾಯುದೇವರ ಮಹಿಮೆಯನ್ನು ಹೊಗಳುವ ಸಂದರ್ಭದಲ್ಲಿ ವೇದೋಕ್ತವಾದ ಪುರಾಣೋಕ್ತವಾದ ಅವರ ಬಗ್ಗೆ ಹೇಳ್ತಾ ಆಚಾರ್ಯಂತಾರೆ, ಬ್ರಹ್ಮೈವ ಸರ್ವಜೀವೇಭ್ಯ ಸದಾ ಸರ್ವಗುಣಾಧಿಕ ಮುಕ್ತೋಪಿ ಸರ್ವಮುಕ್ತಾನಾಂ ಆಧಿಪತ್ಯೆ ಸ್ಥಿತ ಸದಾ. ಬ್ರಹ್ಮದೇವರೊಬ್ಬರೇ ಸರ್ವಜೀವರಿಗಿಂತ, ಅಂದ್ರೆ ಬ್ರಹ್ಮದೇವರು ಅಂದ್ರೆ ವಾಯುದೇವರನ್ನು ಇಟ್ಕೊಳ್ಬೇಕು ನಾವು. ಬ್ರಹ್ಮದೇವರು ಸರ್ವಜೀವರಿಗಿಂತ ಸದಾ ಸರ್ವಗುಣಗಳಿಂದ ಶ್ರೇಷ್ಠರಾಗಿದ್ದಾರೆ. ಮುಕ್ತಿಯಲ್ಲೂ ಕೂಡ ಅವರು ಸರ್ವಮುಕ್ತರಿಗೆ ಸದಾ ಅಧಿಪತಿಗಳಾಗಿದ್ದಾರೆ. ಆದ್ರಿಂದ ಮತ್ತೊಂದು ಬೃಹತ್ ಭಾಷ್ಯದ ಮಾತನ್ನು ಹೇಳ್ತಾರೆ. ಇದುವಾಗ ಹೇಳಿದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತು. ಹಿರಣ್ಯ ಗರ್ಭ ಏತೀತ ಏ ಭಾವ್ಯ ಎಶ್ಚ ವರ್ತತೆ ಏತೇಭ್ಯ ಶ್ರೀಸ್ತು ಮುಕ್ತೇಭ್ಯ ಗುಣೈ ಕೋಟಿ ಗುಣೋತ್ತರ. ಹಿಂದಾದ ಮುಂದಾಗುವ ಈಗಿರುವ ಎಲ್ಲ ಬ್ರಹ್ಮದೇವರಿಗಿಂತ ಗುಣಗಳಲ್ಲಿ ಕೋಟಿ ಪಾಲು ಅಧಿಕಳಾಗಿದ್ದಾಳೆ ರಮಾದೇವಿ. ರಮಾದೇವಿ ಜ್ಞಾನದಲ್ಲಿ ಎಲ್ಲರಿಗಿಂತ ಅನಂತ ಪಾಲು ಅಧಿಕಳಾಗಿದ್ದಾಳೆ. ಇಂತಹ ಜ್ಞಾನ ಇರತಕ್ಕಂತಹ ಬ್ರಹ್ಮದೇವರ ಕಿಂತ ಜ್ಞಾನದಲ್ಲಿ ಲಕ್ಷ್ಮೀದೇವಿ ಬಹಳ ದೊಡ್ಡವಳಾಗಿದ್ದಾಳೆ. ಇಷ್ಟು ಲಕ್ಷ್ಮೀದೇವಿ ತನ್ನ ಸ್ವಾತಂತ್ರ್ಯದಿಂದ ದೊಡ್ಡವಳಾಗಿಲ್ಲ. ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತಾರೆ ಆಚಾರ್ಯರು. ವೃತ್ತಿ ಪ್ರಕಾಶ ನೇಮ ವೃತ್ತಿಬಂಧ ಮೋಕ್ಷ ಯಸ್ಯ ಅಪಾಂಗಲವ ಮಾತೃತ ಊರ್ಜಿತಾಸ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಅಚಿಂತಳಾದ ಶ್ರೀದೇವಿಗೆ ನಮಸ್ಕಾರವನ್ನು ಮಾಡ್ತಾ ಅವಳಿಂದ ಲಕ್ಷ್ಮೀದೇವಿಯಿಂದ ಉಪದೇಶವನ್ನ ಪಡೆದು ಭಗವಂತನನ್ನ ಕೋಟಿ ಸೂರ್ಯನಂತೆ ಕಾಣುತ್ತಾರೆ. ಸರ್ವದೇವ ಗಣಾಚಿತ್ತ ಗುಣಪೂರ್ಣ ಸದಾರಮ ಸಪ್ತತ್ವರತ್ನಮಾಲ ಬೃಹತ್ ಭಾಷ್ಯ ಎಲ್ಲೆಲ್ಲ ಇರುವುದನ್ನು ಶ್ರೀಮದ ಜಗನ್ನಾಥದಾಸರು ನಮಗೋಸ್ಕರವಾಗಿ ಸಂಗ್ರಹವಾಗಿ ತಂದಿಡ್ತಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಇವೆಲ್ಲವೂ ನಮಗೆ ಜ್ಞಾನ ಇರಬೇಕು. ಎಲ್ಲೆಲ್ಲಿಂದ ತಂದಿದ್ದಾರೆ, ಹೇಗೆ ಹೇಳ್ತಾ ಇದ್ದಾರೆ ಎನ್ನುವುದನ್ನ ಚಿಂತನೆಗೆ ಒಳಪಡಿಸಿಕೊಳ್ಳಬೇಕು ನಮ್ಮ ಬುದ್ಧಿಯನ್ನ. ಬ್ರಹ್ಮನಿಗೆ ಮುಕ್ತಿ ಬಂದ ಮೇಲೆ, ಬ್ರಹ್ಮದೇವರಿಗೆ ಮುಕ್ತಿ ಬಂದ ಮೇಲೆ, ವಾಯುದೇವರು ಬ್ರಹ್ಮದೇವರಾದ ಮೇಲೆ ಅವರಿಗೆ ಜ್ಞಾನಾಭಿವೃದ್ಧಿ ಇಲ್ಲ. ಏಕಪ್ರಕಾರವಾಗಿ ಅವರಿಗೆ ಜ್ಞಾನ ನಿಂತಿರುತ್ತೆ. ರಮಾದೇವಿಗೆ ಅನಂತ ಕಾಲ ಪರ್ಯಂತರವಾಗಿ ಜ್ಞಾನಾಭಿವೃದ್ಧಿ ಇದೆ. ಅಂದ್ರೆ ಏನು ಜ್ಞಾನಾಭಿವೃದ್ಧಿ ಅಂತಂದ್ರೆ ಜ್ಞಾನದಲ್ಲಿ ಸ್ಪಷ್ಟತೆ, ಒಂದು ಜ್ಞಾನದಲ್ಲಿ ಸ್ಪಷ್ಟತೆ. ಆ ಸ್ಪಷ್ಟತೆ ಹೆಚ್ಚಾಗುತ್ತಾ ಹೋಗೋದೇ ಜ್ಞಾನಾಭಿವೃದ್ಧಿ ಅಂತ ಕರೀತಾರೆ ಹೊರತು ಹಿಂದೆ ಇಲ್ಲದೆ ಇದ್ದ ಹೊಸದು ಅಂತ ತಿಳ್ಕೋಬಾರದು. ಜ್ಞಾನ ಹೊಸದಾಗಿ ಬರೋದು ಅಂತಲ್ಲ, ಇದ್ದ ಜ್ಞಾನದ ಬಗ್ಗೆ ಸ್ಪಷ್ಟತೆ. ಇವಾಗ ನಮಗೆ ತಾರತಮ್ಯ ಜ್ಞಾನ ಇದೆ, ಒಬ್ಬರಿಗಿಂತ ಒಬ್ರು ದೊಡ್ಡವರು ಅಂತ ಇಷ್ಟು ಮಾತ್ರ ಹೇಳ್ತೇವೆ. ಎಷ್ಟು ಪಾಲು ದೊಡ್ಡವರು ಏನು ಅಂತ ಎಲ್ಲ ಒಟ್ಟಿಗೆ ಕೇಳೋದು ನಮ್ಗೆ ಹೇಳಲಿಕ್ಕಾಗಲ್ಲ. 14 ಬಗೆಯ ತಾರತಮ್ಯವನ್ನು ಹೇಳಲಿಕ್ಕಾಗಲ್ಲ. ಭಗವಂತನ ಗುಣಗಳ, ಕ್ರಿಯೆಗಳ, ರೂಪಗಳ ಚಿಂತನೆಗಳನ್ನ ಸಾಮಾನ್ಯವಾಗಿ ನಾವು ಮಾಡ್ತೇವೆ. ಸಾಮಾನ್ಯ ಸ್ಪಷ್ಟತೆ ಇರುತ್ತೆ. ಆದ್ರೆ ರಮಾದೇವಿಗೆ ಅದು ಸ್ಪಷ್ಟತೆ ಬೆಳೀತಾ ಹೋಗ್ತಾ ಇರುತ್ತೆ. ಅದಾದ್ಮೇಲೆ ರಮಾದೇವಿಗೆ ಜ್ಞಾನಾಭಿವೃದ್ಧಿ ಆಗುತ್ತಲೇ ಇರುತ್ತೆ. ಹೀಗೆ ರಮಾದೇವಿಯಿಂದ ವಾಯುದೇವರು ಅಂದ್ರೆ ಬ್ರಹ್ಮದೇವರು ಉಪದೇಶವನ್ನು ಕೊಂಡು ಎಲ್ಲರಿಗಿಂತ ಉತ್ತಮನಾಗಿರ್ತಕ್ಕಂಥ ಸಮಾನರಹಿತನಾದ ಭಗವಂತನ ಗುಣಗಳನ್ನ ರಮಾದೇವಿಯಿಂದ ಉಪದೇಶವನ್ನು ಕೊಡುತ್ತಾರೆ. ಆದ್ರಿಂದ ಅವರು ಬ್ರಹ್ಮದೇವರು ಜೀವೋತ್ತಮರಾಗಿದ್ದಾರೆ. ರಮಾದೇವಿ ಬ್ರಹ್ಮದೇವರ ವಿನಃ ಮತ್ತೊಬ್ಬರಿಗೆ ಉಪದೇಶವನ್ನು ಮಾಡೋದಿಲ್ಲ. ಇನ್ನೊಮ್ಮೆ ಜಗತ್ತಿನಲ್ಲಿ ಪರಮಾತ್ಮ ಮಾಡಿಯಾದ್ರೂ ಮಾಡ್ಯಾನ. ಅರ್ಜುನನಿಗೆ ಉಪದೇಶವನ್ನು ಮಾಡಿದ. ವೇದವ್ಯಾಸರಾಗಿ ಬಂದಾಗ ಶುಕಾಚಾರ್ಯರಿಗೆ ಉಪದೇಶವನ್ನು ಮಾಡಿದ್ದಾನೆ. ಆದ ಅವತಾರಗಳಲ್ಲಿ ಮಾಡ್ತಾನೆ. ರಮಾದೇವಿ ತನ್ನ ಮೂಲ ರೂಪದಲ್ಲಿ ಬ್ರಹ್ಮದೇವರಿಗೆ ಮಾತ್ರ ಉಪದೇಶವನ್ನು ಮಾಡ್ತಾಳೆ. ಆ ಯೋಗ್ಯತೆಯನ್ನು ಪಡೆದ ಮಹನೀಯರು ವಾಯು ಬ್ರಹ್ಮರಾಗಿದ್ದಾರೆ. ಅದೇ ವಾಯುದೇವರೇ ಬ್ರಹ್ಮದೇವರಾಗಿ ಬರ್ತಾರಾದ್ರಿಂದ ಹೀಗೆ ಲಕ್ಷ್ಮೀದೇವಿಯಿಂದ ತಾನು ಉಪದೇಶವನ್ನು ಕೊಡತಕ್ಕಂಥ ಮಹನೀಯರಾಗಿದ್ದಾರೆ. ಯಾವಳ ಹೆಸರು ಹೇಳಿದ್ರೆ ಸಾಕು, ವ್ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಡಿ ಪದ್ಮಪತ್ರಾಯತಾಕ್ಷಿ ಗಂಭೀರ ವರ್ತನಾಭಿ ಸ್ತನಭರಣಮಿತ. ಅವಳನ್ನ ಹೇಳಿದ್ರೆ ಸಾಕು, ಸ್ಮರಣೆ ಮಾಡಿದ್ರೆ, ಲಕ್ಷ್ಮೀದೇವಿ ಸ್ಮರಣೆ ಮಾಡಿದ್ರೆ ಜ್ಞಾನ, ಭಕ್ತಿ, ವೈರಾಗ್ಯಗಳೆಲ್ಲವೂ ನಮಗೆ ಬರುತ್ತೆ. ಅನಂತವಾದ ಸಂಪತ್ತು ಬರುತ್ತೆ. ಅಂತ ಲಕ್ಷ್ಮೀದೇವಿಯಿಂದ ಉಪದೇಶವನ್ನು ಕೊಡತಕ್ಕಂಥ ಮಹನೀಯ ಉತ್ತಮೋತ್ತಮರಾದ ಚೈತನ್ಯ ನಮ್ಮ ಬ್ರಹ್ಮದೇವರದಾಗಿದೆ ಎಂಬುದನ್ನ ಕಮಲ ಸಂಭವ ಸರ್ವರೊಳಗುತ್ತುಮನನಿಸುವನು ಎಲ್ಲ ಕಾಲ ವಿಮಲ ಭಗುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ
ಸಮಭ್ಯಧಿಕ ವರ್ಜಿತನ ಗುಣಗಳ ರಮಯ ಮುಖದಿಂದರಿತು ನಿತ್ಯದಿ ದ್ವಿಮಣಿ ಕೋಟಿಗಳಂತೆ ಕಂಬನು ಬಿಂಬ ರೂಪವನು. ನಾವು ಹೀಗೆ ರಮಾದೇವಿಯಿಂದ ಉಪದೇಶಕ್ಕೊಳಗಾಗತಕ್ಕಂಥವ್ರು ಇವರು ಅಂತ ತಿಳಿದ್ರೆ ವಾಯುದೇವರು ನಮ್ಮಲ್ಲಿ ಅನುಗ್ರಹವನ್ನು ಮಾಡಿ ನಮ್ಮ ಬುದ್ಧಿಯಲ್ಲೂ ವಿಕಾಸವಾಗುವಂತೆ ಮಾಡುತ್ತಾರೆ. ಬುದ್ಧಿಯಲ್ಲಿ ವಿಕಾಸ ಬೇಕಲ್ವಾ? ಬುದ್ಧಿ ನಿಂತ ನೀರಾಗಬಾರದು, ಅದು ಬೆಳೀತಾ ಹೋಗಬೇಕು. ಹಾಗಾಗಿ ಈ ಒಂದು ಶ್ರೇಷ್ಠವಾದ ವಿಚಾರವನ್ನು ಹೇಳಿ ಮತ್ತೊಂದು ವಿಚಾರವನ್ನು ಹೇಳ್ತಾರೆ. ಬ್ರಹ್ಮವಾಯುಗಳು ಒಂದೇ ಕಕ್ಷ ಅಲ್ವಾ? ಅವರಲ್ಲಿ ಏನಾದ್ರು ತಾರತಮ್ಯ ಇದೆ ಅಂದ್ರೆ ಕಿಂಚಿತ್ ವಾಯುದೇವರು ಊನರೇ ಯಾವುದಕ್ಕೆ ಪದವಿ ನಿಮಿತ್ತಕವಾಗಿ ಎಂಬುದನ್ನ ಬ್ರಹ್ಮದೇವರಿಗಿಂತ ವಾಯು ನೋಡಿ ಇಬ್ರು ಒಂದೇ ಕಕ್ಷ. ಅದಕ್ಕೆ ನಾವು ಗರುಡ ಶೇಷ ರುದ್ರರನ್ನು ಹೇಳಬೇಕಾದ್ರೂ ಕೂಡ ರುದ್ರದೇವರು ಶೇಷ ಪದವಿಗೆ ಬಂದು ಮುಕ್ತರಾಗುತ್ತಾರೆ. ಆದ್ರಿಂದ ಗರುಡ ಶ್ರೇಷ್ಠ, ಅದಕ್ಕಿಂತ ಶೇಷನಿಗಿಂತ ಕಮ್ಮಿ ರುದ್ರದೇವರು. ಒಂದೇ ಕಕ್ಷವಾದರೂ ಕೂಡ ಈ ತರದ ವ್ಯತ್ಯಾಸ ಇರುತ್ತೆ. ನಿಮಗೆ ನಾ ಹೇಳಿದ್ದೆ, ಕರ್ಮಜ ದೇವತೆಗಳ ಬಗ್ಗೆ ಹೇಳುವಾಗ ಮತ್ತು ಗಣಪತಿ ಸಂಧಿಯಲ್ಲಿ ಹೇಳುವಾಗ ಗಣಪತಿಯ ಬಗ್ಗೆ ಹೇಳುವಾಗ ಆ ಗಣಪತಿಯ ಜೊತೆಯಲ್ಲಿರ್ತಕ್ಕಂಥ ಅಶ್ವಿನಿ ದೇವತೆಗಳನ್ನ ಕರೆದಳು ಯಾರು? ನಮ್ಮ ಮಾದ್ರಿ ಕರೆದಳು. ಆದ್ರೆ ಆ ಗಣಪತಿಯ ಜೊತೆಯಲ್ಲೇ ಇರ್ತಕ್ಕಂಥ ಅಶ್ವಿನಿ ದೇವತೆಗಳ ಜೊತೆಯಲ್ಲೇ ಇರ್ತಕ್ಕಂಥವನು ಪರಾವಹ ವಸು, ಅವನು ಅವ್ರಿಗಿಂತ ಕಡಿಮೆ ಆದ, ಉತ್ತಮರನ್ನ ಕರೆಯಲಿಲ್ಲ. ಹಾಗಾಗಿ ಪಾಂಡುರಾಜನಿಗೆ ಮರಣ ಬಂತು ಎಂಬುವ ಕಥೆಯನ್ನು ಕೂಡ ನಾವು ಅಲ್ಲಿ ಕೇಳ್ತೇವೆ. ಹೀಗೆಲ್ಲ ತಾರತಮ್ಯ ಬರೀ 32 ಅಲ್ಲ, ಅನಂತವಾಗಿದೆ ಅಂತಾರೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು ಅದನ್ನು ತಿಳಿತಾರೆ. ನಮಗೆ ಬೇಕಾದದ್ದು ಇಷ್ಟನ್ನು ಮಾತ್ರ ಹೇಳಿದ್ದಾರೆ ಎಂಬುದಾಗಿ ಹೇಳಿ 37ನೇ ಪದ್ಯದಲ್ಲಿ ಬ್ರಹ್ಮದೇವರಿಗಿಂತ ವಾಯುದೇವರಲ್ಲಿ ಗುಣಗಳು ಕಿಂಚಿತ್ ಊನ ಎಂಬುದನ್ನು ಹೇಳ್ತಾರೆ. ಕಿಂಚಿತ್ ಅಂದ್ರೆ ನಮ್ಮ ಬುದ್ಧಿಗೆ ನಿಲುಕುವಷ್ಟಲ್ಲ, ಅದು ಜ್ಞಾನ ಭಕ್ತ್ಯಾದ್ಯಖಿಲ ಗುಣ ಚತುರಾನನೊಳಗಿಪ್ಪಂತೆ ಮುಖ್ಯ ಪ್ರಾಣನಲ್ಲಿ ಚಿಂತಿಪುದು ಯತ್ಕಿಂಚಿತ್ ಕೊರತೆಯಾಗಿ ನ್ಯೂನ ರುಜುಗಣ ಜೀವರಲ್ಲಿ ಕ್ರಮೇಣ ವೃದ್ಧಿ ಜ್ಞಾನ ಭಕುತಿ ಸಮಾನ ಭಾರತಿ ವಾಣಿಗಳಲ್ಲಿ ಪದ ಪ್ರಯುಕ್ತಾಧಿಕ. ಪದಚ್ಛೇದ. ಜ್ಞಾನ ಭಕ್ತಿ ಆದಿ ಅಖಿಲ ಗುಣ ಚತುರಾನನೊಳಗೆ ಇಪ್ಪಂತೆ ಮುಖ್ಯ ಪ್ರಾಣನಲ್ಲಿ ಚಿಂತಿಪುದು ಯತ್ಕಿಂಚಿತ್ ಕೊರತೆಯಾಗಿ ನ್ಯೂನ ರುಜುಗಣ ಜೀವರಲ್ಲಿ ಕ್ರಮೇಣ ವೃದ್ಧಿ ಜ್ಞಾನ ಭಕುತಿ ಸಮಾನ ಭಾರತಿ ವಾಣಿಗಳಲ್ಲಿ ಪದ ಪ್ರಯುಕ್ತ ಅಧಿಕ. ಜ್ಞಾನ ಭಕ್ತಿಯಾದಿ ಸಕಲ ಗುಣಗಳು ಬ್ರಹ್ಮದೇವರಿರುವಂತೆ ಮುಖ್ಯ ಪ್ರಾಣದೇವರಲ್ಲೂ ಇದೆ ಎಂಬುದಾಗಿ ಚಿಂತನೆ ಮಾಡಬೇಕು. ಆದ್ರೆ ಅವುಗಳಲ್ಲಿ ಸ್ಪಷ್ಟತೆಯಲ್ಲಿ ಚತುರ್ಮುಖನಿಗಿಂತ ಕಿಂಚಿತ್ ಕಡಿಮೆಯಾಗಿದೆ ಎಂಬುದನ್ನು ನಾವು ತಿಳಿಯಬೇಕು. ಯಾಕೆ ಅಂತಂದ್ರೆ ವರ್ಧಮಾನ ಮಾಮುಕ್ತೇಹೇ ಅಂತ ಯಾವಜ್ಞಾನಂ ಜಾಸ್ತಿ ಮೇ ವಾಸುದೇವ ತಾವಜ್ಞಾನಂ ವಾಯುದೇವಸ್ಯ ಜಾಸ್ತಿ ವಾಯುತ್ವೇ ಕಿಂಚಿದೂನತ ಅಂತ ಇವೆಲ್ಲ ಪ್ರಮಾಣಗಳನ್ನು ನೋಡಿದಾಗ ಬೇರೆ ರುಜುಗಳಾದ ಜೀವರಲ್ಲೂ ಅದು ಹೀಗೆ ವಾಯುದೇವರಿಗಿಂತ ಕೆಳಗಿದ್ದವರಲ್ಲಿ ಅವರಿಗಿಂತ ಕೆಳಗಿದ್ದವರಲ್ಲಿ ಜ್ಞಾನಭಕ್ತಿಯಾದಿ ಗುಣಗಳು ಕಿಂಚಿತ್ ಊನವಾಗಿರುತ್ತೆ ಎಂಬತಕ್ಕಂಥದ್ದನ್ನು ತಿಳಿಬೇಕು. ಅವುಗಳು ಕ್ರಮೇಣ ಅವರಲ್ಲಿ ಬ್ರಹ್ಮಪದಿ ಪರ್ಯಂತರವಾಗಿ ಹೆಚ್ಚುತ್ತಾ ಹೋಗುತ್ತೆ. ಮುಕ್ತಿಯಲ್ಲಿ ಏಕಪ್ರಕಾರವಾಗಿ ನಿಂತು ಬಿಡುತ್ತಲ್ಲಿ. ಅದೇ ರೀತಿ ಜ್ಞಾನಭಕ್ತಿಗಳು ಭಾರತೀಯ ಸರಸ್ವತಿಯರಲ್ಲೂ ಕೂಡ ಸಮಾನವೇ ಇದ್ದು ಪದಪ್ರಯುಕ್ತ ಅಧಿಕವಾಗುತ್ತಾ ಹೋಗುತ್ತೆ, ಮುಕ್ತಿಯಲ್ಲಿ ಏಕಪ್ರಕಾರವಾಗಿರುತ್ತೆ ಎಂಬುದನ್ನ ಹೀಗೂ ಕೂಡ ಇದೊಂದು ವಿಚಾರವನ್ನು ಕೂಡ ವಾಯುದೇವರ ಬಗ್ಗೆ ನಾವು ಸ್ಪಷ್ಟತೆಯನ್ನ ಮಾಡ್ಕೋಬೇಕು. ಎಲ್ಲ ರುಜುಗಳೆಲ್ಲ ಒಂದೇ ಕಕ್ಷದಲ್ಲಿದ್ದವರೆಲ್ಲ ಒಂದೇ, ಇವರೆಲ್ಲರಿಗೂ ಸಮಾನ ಜ್ಞಾನಭಕ್ತಿ ವೈರಾಗ್ಯಾದಿಗಳು ಅಂತ ಅನ್ನುವ ಹಾಗಿಲ್ಲ. ವ್ಯತ್ಯಾಸಗಳು ಬರ್ತಲೇ ಇರುತ್ತೆ, ತಾರತಮ್ಯ ಎಂಬತಕ್ಕಂಥದ್ದು ಬರ್ತಲೇ ಹೋಗುತ್ತೆ. ಇಬ್ರು ಡಿಸಿಗಳಾದ್ರೂ ಕೂಡ ಅವರ ಒಂದು ಪದವಿಯಲ್ಲಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಾದ್ರು ಒಂದು ವ್ಯತ್ಯಾಸಗಳು ಇದ್ದೇ ಇರುತ್ತೆ ಎಂಬುದನ್ನ ನಾವು ತಿಳಿಯಬೇಕು ಎಂಬುದನ್ನ ಈ ಒಂದು ಜ್ಞಾನಭಕ್ತ್ಯಾದ್ಯಖಿಲ ಗುಣ ಚತುರಾನನೊಳಗಿಪ್ಪಂತೆ ಮುಖ್ಯ ಪ್ರಾಣನಲ್ಲಿ ಚಿಂತಿಪುದು ಯತ್ಕಿಂಚಿತ್ ಕೊರತೆಯಾಗಿ ನ್ಯೂನ ರುಜುಗಣ ಜೀವರಲ್ಲಿ ಕ್ರಮೇಣ ವೃದ್ಧಿ ಜ್ಞಾನಭಕ್ತಿ ಸಮಾನ ಭಾರತಿ ವಾಣಿಗಳಲ್ಲಿ ಪದ ಪ್ರಯುಕ್ತಾಧಿಕ. ಇದೆಲ್ಲ ಜ್ಞಾನದಲ್ಲಿ ಸ್ವಲ್ಪ ಅಂತರಕ್ಕೆ ಒಳಗಡೆ ಹೋದಾಗ ಇವೆಲ್ಲವನ್ನು ನಾವು ಅಂತರಾಳಕ್ಕೆ ಹೋದಾಗ ಇದೆಲ್ಲವನ್ನು ತಿಳಿಯಬೇಕಾಗತ್ತೆ. ಎಲ್ಲರೂ ಒಂದೇ ಅಂತ ಇವತ್ತಿನ ಮೂರ್ಖರು ಅದನ್ನು ಹೇಳ್ತಾರೆ. ಅವರಿಗೂ ಅದನ್ನು ಆಚರಣೆ ಮಾಡ್ಲಿಕ್ಕಾಗಲ್ಲ. ಬೇರೆಯವರಲ್ಲೂ ಕೂಡ ಅದರ ನಿಮಿತ್ತಕವಾದ ಜಗಳವನ್ನು ಕೂಡ ತಂದಿಡ್ತಾರೆ. ಹೀಗೆ ಹೇಳಿ 38ನೇ ಪದ್ಯದಲ್ಲಿ ಮುಕ್ತಿ ಪರ್ಯಂತರವಾಗಿ ರುಜುಗಳಿಗೆ ಜ್ಞಾನ ಪೂರ್ತಿಯಾಗಿ ಸ್ಪಷ್ಟ ಇರೋದಿಲ್ಲ ಎಂಬುದನ್ನು ಕೂಡ ಮತ್ತೆ ಹೇಳ್ತಾ ಇದ್ದಾರೆ. ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಸೌರಿ ಸೂರ್ಯನ ತೆರದಿ ಬ್ರಹ್ಮ ಸಮೀರ ಗಾಯತ್ರಿ ಗಿರಿಗಳು ತೋರುವುದು ಅಸ್ಪಷ್ಟ ರೂಪದಿ ಮುಕ್ತಿ ಪರ್ಯಂತ
ವಾರಿಜಾಸನ ವಾಯು ವಾಣಿ ಭಾರತಿಗಳಿಗೆ ಮಹಾಪ್ರಳಯದಿ ಭಾರತ ಜ್ಞಾನಾದಿ ದೋಷವು ಹರಿಕೃಪಾ ಬಲದಿ. ಇವರಿಗೆ ಪ್ರಳಯದಲ್ಲೂ ಪ್ರಳಯ ಪ್ರತಿಭಾತ ಪರಾವರರು. ಪ್ರಳಯದಲ್ಲೂ ಇವರು ನಿದ್ರೆಯನ್ನು ಮಾಡೋದಿಲ್ಲ, ಭಗವಂತನ ಉದರದಲ್ಲಿ ಎಚ್ಚರವಾಗಿದ್ದು ಭಗವಂತನ ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಅದನ್ನು ಹೇಳ್ತಾರೆ, ಸೌರಿ ಸೂರ್ಯನ ತೆರದಿ ಬ್ರಹ್ಮ ಸಮೀರ ಗಾಯತ್ರಿ ಗಿರಿಗಳೊಳವು ತೋರುವುದು ಅಸ್ಪಷ್ಟ ರೂಪದಿ ಮುಕ್ತಿ ಪರ್ಯಂತ. ವಾರಿಜಾಸನ ವಾಯು ವಾಣಿ ಭಾರತಿಗಳಿಗೆ ಮಹಾಪ್ರಳಯದಿ ಬಾರದು ಅಜ್ಞಾನಾದಿ ದೋಷವು ಹರಿಕೃಪಾಬಲದಿ. ಇಷ್ಟು ಕನ್ನಡದಲ್ಲಿ ಇಷ್ಟು ಸ್ಪಷ್ಟವಾಗಿ ಕೊಟ್ಟ ಗುರುಗಳು ನಮಗಿಲ್ಲ. ವಿಜಯದಾಸರ ಗೋಪಾಲದಾಸರ ಸುಳಾದಿಗಳಲ್ಲಿ ಹೇಳಿದ್ದನ್ನ 6 ಸಾಲುಗಳಲ್ಲಿ ತಂದು ಕೊಡ್ತಾರೆ. ವಿಜಯದಾಸರು ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಸುಳಾದಿಗಳನ್ನ ತಂದು ಜಗನ್ನಾಥದಾಸರ ಮಾತನ್ನು ಇಟ್ಟುಕೊಂಡು ಎರಡನ್ನೂ ಉಪನ್ಯಾಸ ಹೇಳೋದು ಅಂದ್ರೆ ತುಂಬಾ ದೀರ್ಘವಾಗಿ ಬಿಡುತ್ತೆ. ಅದಕ್ಕೆ ಜಗನ್ನಾಥದಾಸರ ಈ ಮಾತನ್ನ 6 ಸಾಲಿನ ಪದ್ಯವನ್ನು ನಾವು ಓದ್ತಾ ಹೋದ್ರೆ ನಮ್ಮ ಬುದ್ಧಿಗೆ ಇದು ಸಾಕಷ್ಟು ಆಗತ್ತೆ. ಆದ್ರಿಂದಲೇ ಇಲ್ಲಿ ಬ್ರಹ್ಮ ವಾಯು ಸರಸ್ವತಿ ಮತ್ತು ಗಿರಿ ಅಂದ್ರೆ ಭಾರತೀ ದೇವಿ ಇವರಲ್ಲಿರ್ತಕ್ಕಂಥ ಬಿಂಬ ಮುಕ್ತಿ ಪರ್ಯಂತ. ಸೌರಿ ಅಂದ್ರೆ ಚಂದ್ರ ಮತ್ತು ಸೂರ್ಯರಂತೆ ಅಸ್ಪಷ್ಟ ರೂಪದಿಂದ ಪ್ರಕಟನಾಗುತ್ತಾನೆ, ತುಂಬಾ ಸ್ಪಷ್ಟತೆ ಇರೋದಿಲ್ಲ. ಹೊರತು ಬ್ರಹ್ಮವಾಯು ಸರಸ್ವತಿ ಭಾರತೀಯರಿಗೆ ಮಹಾಪ್ರಳಯದಲ್ಲೂ ಕೂಡ ಅಜ್ಞಾನ ಮುಂತಾದ ದೋಷಗಳು ಇವರಿಗೆ ಪರಮಾತ್ಮನ ಕೃಪಾಬಲದಿಂದ ಸರ್ವಥಾ ಬರೋದಿಲ್ಲ. ಪರಮಾತ್ಮನ ಅನುಗ್ರಹಕ್ಕೆ ಅಷ್ಟು ಪಾತ್ರರಾಗಿದ್ದಾರೆ. ಭಗವದ್ ಅನುಗ್ರಹದ ಒಂದು ಪಾತ್ರತೆಯಿಂದ ಇವರಿಗೆ ಅಜ್ಞಾನಾದಿ ದೋಷಗಳು ಬರೋದಿಲ್ಲ. ಇವರಿಗೆ ಮೋಕ್ಷ ಪರ್ಯಂತರವಾಗಿ ಅಸ್ಪಷ್ಟತೆ ಇರುತ್ತೆ, ಸ್ಪಷ್ಟತೆ ಇರಲ್ಲ. ಮತ್ತೆ ನಮ್ಮಂತೆ ಏನ್ ತಿಳ್ಕೊಬೇಡ್ರಿ, ನಮಗೆ ಅಸ್ಪಷ್ಟತೆ ಇರುತ್ತೆ ಆಚಾರ್ಯ, ಹಾಗೆ ಅವ್ರಿಗೆ ಏನ್ ತಿಳ್ಕೊಬೇಡ್ರಿ. ಅವರ ಸ್ಪಷ್ಟತೆಯೇ ಬೇರೆ, ನಮ್ಮ ಸ್ಪಷ್ಟತೆಯೇ ಬೇರೆ. ನಮ್ಮ ಸ್ಪಷ್ಟತೆಯೇ ಬೇರೆ. ನಮಗೆ ಅಜ್ಞಾನಾದಿಗಳುಂಟು, ಅವ್ರಿಗೆ ಅಜ್ಞಾನಾದಿಗಳಿಂದ ಅಲ್ಲ, ಅವ್ರಿಗೆ ಅಜ್ಞಾನಾದಿಗಳೇ ಇಲ್ಲ ಅವರಿಗೆ ಅಂಥವರಾದ್ದರಿಂದ. ಅದಕ್ಕೆ ಸೌರಿ ಸೂರ್ಯನ ತೆರದಿ ಎನ್ನುವಾಗ ಇಲ್ಲಿ ಸೌರಿ ಸೂರ್ಯ ಅಂತ ಹೇಳಿದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಸೌರಪ್ರಕಾಶೇತು ಯಥೈವ ದರ್ಶನಂ ತಥಾ ಮಮ ಜ್ಞಾನಗತೋ ವಿಶೇಷ. ದೀಪಪ್ರಕಾಶೇ ಚ ಯಥೈವ ದರ್ಶನಂ ತಥಾ ಜ್ಞಾನಂ ವಾಯುದೇವಸ್ಯ ಜಾಸ್ತಿ ಎನ್ನುವ ಮಾತುಗಳನ್ನ ಗರುಡ ಪುರಾಣ ಮತ್ತು ಪ್ರಕಾಶ ಸಂಹಿತಾದಲ್ಲಿ ಇದ್ದದನ್ನು ಹೇಳ್ತಾ ಇದ್ದಾರೆ. ಅಸ್ಪಷ್ಟತಾ ನ್ಯೂನತಾ ಹ್ಯಸ್ತಿ ವಾಯು ತಥಾ ಜ್ಞಾನಂ ನೈವ ಸಂಚಿಂತನೀಯಂ. ಏತಾದೃಶಿ ಜ್ಞಾನ ವ್ಯಕ್ತಿರ್ಮುರಾರೇಹೇ ವಾಯುವಾದೀನಾಂ ಮೋಕ್ಷ ಪರ್ಯಂತಮಸ್ತಿ. ವಾಯೋರ್ಮಮ ಪ್ರಳಯೇ ಸೃಷ್ಟಿಕಾಲೇ ಗಾಯತ್ರ್ಯಾಶ್ಚೈವ ನಾಸ್ತಿ ನಾಸ್ತ್ಯೇವ ಮೋಘಃ. ಸೂರ್ಯನ ಬೆಳಕಿನಲ್ಲಿ ವಸ್ತುಗಳು ಎಷ್ಟು ಸ್ಪಷ್ಟವೋ ಅಷ್ಟು ನನ್ನ ಜ್ಞಾನದ ಬೆಳಕಿನಲ್ಲಿ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತೆ ಅಂತ ವಾಯುದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಉಜ್ವಲವಾದ ದೀಪ ಪ್ರಕಾಶದಲ್ಲಿ ಹೇಗೆ ವಸ್ತುಗಳು ಸ್ಪಷ್ಟ ಕಾಣುತ್ತೋ ಹಾಗೆ ವಾಯುವಿನ ಜ್ಞಾನ ಪ್ರಕಾಶದಲ್ಲಿ ವಸ್ತುಗಳು ಕಾಣೋದಿಲ್ಲ. ಹೀಗೆ ವಾಯುವಿನ ಜ್ಞಾನದಲ್ಲಿ ಕಿಂಚಿತ ಅಸ್ಪಷ್ಟತೆ ಎಂಬತಕ್ಕಂತಹ ನ್ಯೂನತೆ, ಕೊರತೆ ಇದೆ ಹೊರತು ಅಜ್ಞಾನವಿದೆ ಅಂತ ಸರ್ವತಾ ಭಾವಿಸಬಾರದು. ಈ ರೀತಿ ಭಗವದ್ ಅಪರೋಕ್ಷದಲ್ಲಿ ಸ್ಪಷ್ಟತೆಯ ಅಭಿವ್ಯಕ್ತಿ ವಾಯುವಾದಿಗಳಲ್ಲಿ ಮೋಕ್ಷ ಪರ್ಯಂತರವಾಗಿ ಸ್ಪಷ್ಟತೆ ಬೆಳೀತಾ ಹೋಗ್ತಾ ಇರುತ್ತೆ. ಆದ್ರೆ ವಾಯುವಿಗೂ ನನಗೂ ಬ್ರಹ್ಮದೇವರು ಹೇಳ್ತಾ ಇರುವ ಮಾತು, ಪ್ರಳಯದಲ್ಲಾಗ್ಲಿ ಸೃಷ್ಟಿಕಾಲದಲ್ಲಾಗ್ಲಿ ಸರ್ವಥಾ ಅಜ್ಞಾನಾದಿಗಳು ಇರೋದಿಲ್ಲ, ಸರಸ್ವತಿ ಭಾರತೀ ದೇವಿಯರಿಗೂ ಇರೋದಿಲ್ಲ ಎಂದು ಗುರುಹೃದಯ ಪ್ರಕಾಶಿಕಾ ವ್ಯಾಖ್ಯಾನಕಾರರು ಗರುಡ ವಚನದ ಮಾತನ್ನ ತಾವಿಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸೌರಿ ಶಬ್ದ ಎಂಬತಕ್ಕಂಥದ್ದು ಅಪಪಾಠ ಅಂತ ಕೆಲವರ ವಾಕ್ಯಾರ್ಥ. ಆದ್ರೆ ಸೌರ ಪ್ರಕಾಶೇತು, ಸೌರಿ ಸೂರ್ಯ ಅಂತ ಮಾತುಗಳು ಹೇಳಿದ್ದಾರೆ. ಸೌರಿ ಅಂತಂದ್ರೆ ಸೂರ್ಯನ ಪುತ್ರ ಶನಿ ಅಂತಾಗಿ ಬಿಡುತ್ತೆ, ಹಾಗೆ ಅರ್ಥ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಸೌರಿ ಅಂತಂದ್ರೆ ಏನು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ರಾಕಾ ಚಂದ್ರ ರಾಕಾ ಮಧ್ಯಗತಶ್ಚಂದ್ರ ಸೂರ್ಯ ಇತ್ಯವಿಧೀಯತೆ ಅಂತಾರೆ. ಈ ಸೂರ್ಯ ಇಲ್ಲಿ 2 ಸೂರ್ಯ ಇಟ್ಟಿದ್ದಾರೆ. ಅದಕ್ಕೇನು ಅಂತಂದ್ರೆ ವಿಶೇಷಾರ್ಥ ಇದೆ. ಸೂರ್ಯ ಅಂತ 2 ಬಾರಿ ಹೇಳಿದ್ದಕ್ಕೆ ಪರ್ಯಾಯ ಶಬ್ದವನ್ನು ದಾಸರು ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಒಂದು ಅದ್ಭುತವಾದ ವಿಚಾರವನ್ನು ಹೇಳ್ತಾರೆ. ದ್ವಿತೀಯ ಚಂದ್ರನ ಇಟ್ಕೊಳ್ಬೇಡ್ರಿ, ಹುಣ್ಣಿಮೆ ಚಂದ್ರನ ಇಟ್ಕೊಳ್ರಿ. ಹುಣ್ಣಿಮೆಯ ಚಂದ್ರ ಸೂರ್ಯನಷ್ಟಿಲ್ಲದೆ ಇದ್ರೂ ಕೂಡ ವಸ್ತುಗಳನ್ನು ಸ್ಪಷ್ಟವಾಗಿ ತೋರಿಸ್ತಾನೆ. ಅದರಿಂದ ಇಲ್ಲಿ ಸೌರಿ ಸೂರ್ಯ ಅಂದ್ರೆ ಮೊದಲನೆಯದಕ್ಕೆ ಚಂದ್ರ ಅಂತ ಅರ್ಥವನ್ನು ಬರ್ಕೋಬೇಕು. ಸೌರಿ ಸೂರ್ಯ ಅಂದ್ರೆ ಸೂರ್ಯ ಸಂಬಂಧಿ ಶನಿ ಅಂತ ಅರ್ಥ ಮಾಡ್ಕೋಬಹುದು. ಸೂರ್ಯನ ಮಗ ಶನಿ ಅಂತ ಅರ್ಥ ಮಾಡ್ಕೋಬಾರ್ದು. ಹುಣ್ಣಿಮೆಯ ಚಂದ್ರ ಅಂತ ಹಾಗೆಲ್ಲಿದೆ ಅಂದ್ರೆ ರಾಕಾ ಮಧ್ಯಗತಶ್ಚಂದ್ರ ಸೂರ್ಯ ಇತ್ಯವಿಧೀಯತಿ, ಪೌರ್ಣಮಾಸಿ ಗತಶ್ಚಂದ್ರ ಸೂರ್ಯ ಇತ್ಯವಿಧೀಯತೆ. ಅಮಾವಾಸ್ಯ ದಿವಸದಲ್ಲಿರ್ತಕ್ಕಂಥ
ಸೂರ್ಯನಿಗೆ ಅವನಿಗೆ ಕಾಕಾಮಧ್ಯಗತ ಚಂದ್ರ ಸೂರ್ಯ ಇತ್ಯಭಿಧೀಯತೆ. ಆದ್ದರಿಂದ ರಾತ್ರಿಯಲ್ಲಿ ನಕ್ಷತ್ರಗಳಿಂದ ಆ ಒಂದು ಸೂರ್ಯ ಚಂದ್ರರಿಗೆ ಆ ಹೆಸರುಗಳು ಬಂದಿದೆ ಎಂಬುದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಚಂದ್ರನಲ್ಲಿ ಸೂರ್ಯನಷ್ಟು ಸ್ಫುಟತ್ವವಿಲ್ಲ ಎಂದ ತೈತ್ರೋಪನಿಷತ್ತರು ಹೇಳ್ತಾ ಇದ್ದಾರೆ. ಯಥೈವ ಸೂರ್ಯ ದ್ವಿಗುಣಶ್ಚಂದ್ರೋ ನೈವ ಸ್ಫುಟೀ ಭವೇತ್ ಅಂತ. ಬ್ರಹ್ಮವಾಯು ಸರಸ್ವತಿ ಭಾರತೀಯರಿಗೆ ಮತ್ತೆ ಮಹಾಪ್ರಳಯದಲ್ಲೂ ಕೂಡ ಅಜ್ಞಾನಾದಿ ದೋಷಗಳು ಅವರಿಗೆ ಎಂದಿಗೂ ಬರೋದಿಲ್ಲ ಎಂಬುದನ್ನು ಕೂಡ ನಮಗೆ ಸ್ಪಷ್ಟತೆಯನ್ನು ಮಾಡಿದ್ದಾರೆ. ನಾಸ್ತಿ ನಾಸ್ತಿಯೇವ ಮೋಹ, ನಾಸ್ತಿ ನಾಸ್ತಿ ಏವ ಅಂತ ತಿರ್ಗಾ ಹೀಗೆಲ್ಲ ಹೇಳಿ ಮೋಹ ಎಂಬತಕ್ಕಂಥದ್ದು ಅವರಿಗೆ ಅಜ್ಞಾನ ಎಂಬತಕ್ಕಂಥದ್ದು ಇಲ್ಲ ಎಂಬತಕ್ಕಂಥದ್ದನ್ನ ಹೀಗೆ ಹೇಳಿ ಇದಾದ ಮೇಲೆ ಬ್ರಹ್ಮದೇವರ ಇಷ್ಟು ಸಾಧನೆಗಳ ಬಗ್ಗೆ ಹೇಳಿ ಇವರಿಗೆ ಅಜ್ಞಾನಾದಿಗಳಿಲ್ಲ, ಸ್ಪಷ್ಟತೆ ಎಂಬತಕ್ಕಂಥದ್ದು ಹೀಗಿರುತ್ತೆ ಎಂಬುದೆಲ್ಲವನ್ನು ಕೂಡ ಹೇಳಿ ಪ್ರಳಯೇಪಿ ಪ್ರತಿಭಾತ ಪರಾವರರಾಗಿದ್ದಾರೆ ಎಂಬುದನ್ನೆಲ್ಲವನ್ನು ಕೂಡ ಈ ವಾಯುದೇವರ ಬಗ್ಗೆ ನಮಗೆ ತಿಳಿಸಿಕೊಟ್ಟು 39ನೇ ಪದ್ಯದಲ್ಲಿ ಈ ವಾಯುದೇವರ ಸಾಧನೆ ಮತ್ತು ಇವರಿಗೆ ಲಿಂಗಭಂಗ ವಿರಜಾನದಿ ಸ್ನಾನದ ಬಗ್ಗೆ ಹೇಳ್ತಾರೆ. 100 ವರುಷಾನಂತರದಲ್ಲಿ ಸರೋರುಹಾಸನ ತನ್ನ ಕಲ್ಪದಲಾರು ಮುಕ್ತಿಯನೈದುವರೋ ಅವರವರ ಕರೆದೊಯ್ದು ಶೌರಿಪುರದೊಳಿಪ್ಪ ನದಿಯಲ್ಲಿ ಕಾರುಣಿಕ ಸುಸ್ನಾನ ನಿಜ ಪರಿ ವಾರ ಸಹಿತದಿ ಮಾಡಿ ಹರಿಯುವುದರ ಪ್ರವೇಶಿಸುವ. 100 ವರ್ಷದ ಅನಂತರದಲ್ಲಿ ಸರೋರುಹಾಸನ ತನ್ನ ಕಲ್ಪದಲ್ಲಿ ಯಾರು ಮುಕ್ತಿಯನ್ನು 5 ವರೋ ಅವರವರ ಕರೆದೊಯ್ದು ಶೌರಿಪುರದೊಳಗೆ ಇಪ್ಪ ನದಿಯಲ್ಲಿ ಕಾರುಣಿಕ ಸುಸ್ನಾನ ನಿಜ ಪರಿವಾರ ಸಹಿತದಿ ಮಾಡಿ ಹರಿಯುವುದರ ಪ್ರವೇಶಿಸುವನು. ಕರುಣಾಳವಾದ ಬ್ರಹ್ಮದೇವರು ತಮ್ಮ 100 ವರ್ಷ ಸಾಧನೆ ಆಗಬೇಕು. ಒಂದು ಬ್ರಹ್ಮದೇವರ 100 ವರ್ಷ ಸಾಧನೆ ಆಗೋದ್ರಲ್ಲಿ ಬಹಳಷ್ಟು ಜನ ಸಾಧನೆ ಮಾಡಿಕೊಂಡು ಗಿರಿಜಾ ಸ್ನಾನಕ್ಕೆ ಕಾಯ್ತಾ ಕೂತಿರ್ತಾರೆ. ಹೇಗೆ ನಾವೆಲ್ಲ ನದಿ ದಂಡೆಯಲ್ಲಿ ಸ್ವಾಮಿಗಳು ಬಂದು ದಂಡೋದಕ ಸ್ನಾನ ಮಾಡಿಸ್ತಾರೆ ಅಂತ ಕಾಯ್ತಾ ಇರ್ತೀವಿ, ಹಾಗೆ ಒಬ್ಬ ಪರೀಕ್ಷಿತ ಆಗಿದ್ದಾನೆ. ಇನ್ನು ಬ್ರಹ್ಮದೇವರ 100 ವರ್ಷ ಆಗೋದ್ರೊಳಗೆ ಎಷ್ಟೋ ಜನ ಪರೀಕ್ಷಿತರಾಗಿ ಹೋಗಿಬಿಡ್ತಾರೆ, ಬಹಳಷ್ಟು ಜನ ಪರೀಕ್ಷಿತರಾಗಿ ಹೋಗಿಬಿಡ್ತಾರೆ. ಎಷ್ಟೋ ಜನ ಪರೀಕ್ಷಿತರು, ಎಷ್ಟೋ ಜನ ಪ್ರಹ್ಲಾದರು, ಎಷ್ಟೋ ಜನ ಆದ ಮೇಲೆ ಬ್ರಹ್ಮದೇವರು 100 ವರ್ಷ ಆಗತ್ತೆ. 100 ವರ್ಷ ಆದ ಮೇಲೆ ಆ ವಾಯುದೇವರು ಬ್ರಹ್ಮದೇವರು ಗಿರಿಜಾ ಸ್ನಾನವನ್ನು ಮಾಡಲಿಕ್ಕೆ ಹೋಗುತ್ತಾರೆ. ಹಾಗಾಗಿ ಅವರನ್ನ ಕರುಣಾಳವಾದ ಬ್ರಹ್ಮದೇವರು 100 ವರ್ಷ ಸಾಧನೆ ಪೂರೈಸಿದ ಬಳಿಕ ತನ್ನ ಕಲ್ಪದಲ್ಲಿ ಯಾರು ಮುಕ್ತಿಯನ್ನು ಹೊಂದಲಿಕ್ಕೆ ಯೋಗ್ಯರಾಗಿರ್ತಾರೋ ಅವರನ್ನು ಕರೆದೊಯ್ದು ಶೌರಿಪುರ ವಿಷ್ಣು ಲೋಕದಲ್ಲಿರ್ತಕ್ಕಂತಹ ವಿರಜಾ ನದಿಯಲ್ಲಿ ತನ್ನ ನಿಜ ಪರಿವಾರ ಸಹಿತ ತನ್ನ ಪರಿವಾರ ಸಮೇತನಾಗಿ ಸುಸ್ನಾನ ಅಂತಾರೆ, ಒಳ್ಳೆಯ ಸ್ನಾನ. ಇನ್ನೊಂದು ಯಾವುದೋ ಮತದಲ್ಲಿ ಸ್ನಾನ ಅಂತ ಇದೆಲ್ಲ ಕಲ್ಪನೆಯನ್ನು ಅವರು ತಗೊಂಡೇ ಅವರು ಸಹಿತ ಹೊಡ್ಕೊಂಡಿದ್ದಾರೆ, ಇದನ್ನೇ ಕಾಪಿ ಮಾಡಿದ್ದಾರೆ. ನಮ್ಮಲ್ಲಿ ಸುಸ್ನಾನ ಮಾಡಿದ್ರೆ ಲಿಂಗದೇಹ ಭಂಗವಾಗುತ್ತೆ, ಲಿಂಗದೇಹ ಭಂಗ ಆಗುತ್ತೆ. ಸುಸ್ನಾನವನ್ನು ವಿರಜಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಹರಿಯುದರವನ್ನ ಪರಮಾತ್ಮನ ಉದರವನ್ನ ಪ್ರವೇಶವನ್ನ ಮಾಡುತ್ತಾರೆ. ಶೌರಿಪುರದೊಳಗೆ ಇಪ್ಪ ನದಿಯಲ್ಲಿ ಅಂದರೆ ವಿರಜಾ ನದಿಯಲ್ಲಿ ಇತ್ತರ್ಥ. ಶೌರಿಪುರ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನ ನದಿಯಲ್ಲಿ ಅಂದ್ರೆ ವಿರಜಾ ನದಿಯಲ್ಲಿ ಸರೋರುಹಾಸನ ಬ್ರಹ್ಮ ತನ್ನ ಕಲ್ಪದಲ್ಲಿ ಮುಕ್ತಿಯನ್ನು ಹೊಂದಿದವರನ್ನ ಕರೆದೊಯ್ದು ಸ್ನಾನ ಮಾಡಿಸ್ತಾನೆ. ಇಲ್ಲಿ ಈ ಪ್ರಕೃತಿಯ ಬಗ್ಗೆ ಅಂದ್ರೆ ವಿರಜಾ ನದಿಯ ಬಗ್ಗೆ ಹೇಳ್ತಾರೆ. ಪ್ರಧಾನ ಪರಮವ್ಯೋಮ್ನೋರಂತರ ವಿರಜಾ ನದಿ ಅಂತ 7 ಕೋಟೆಗಳನ್ನ ದಾಟಿದ ಮೇಲೆ 7ನೇ ಕೋಟೆಯ ಮಧ್ಯದಲ್ಲಿ ಇರತಕ್ಕಂತಹದ್ದು ವಿರಜಾ ನದಿ. ಇಲ್ಲಿ ಪ್ರಕೃತಿ ಬಂಧನ ಇರೋದಿಲ್ಲ. ಬ್ರಹ್ಮಾಂಡದ ಹೊರಗೆ ಪ್ರಧಾನ ಅಂದ್ರೆ ಪ್ರಕೃತಿ, ಪರಮವ್ಯೋಮ ಅಂದ್ರೆ ಅದರ ಆಚೆ ಇರತಕ್ಕಂತಹ ಅವ್ಯಾಕೃತ ಆಕಾಶ. ಇವೆರಡರ ನಡುವೆ ಇರತಕ್ಕಂಥ 5 ಯೋಜನ ವಿಸ್ತಾರವಾದ ನದಿಯೇ ವಿರಜಾ ನದಿ ಅಂತ. ಅಂತಿಮ ವರ್ಣವ್ಯೋಮ್ನೋರಂತರ ವಿರಜಾ ನದಿ ಪಂಚಯೋಜನ ವಿಸ್ತೀರ್ಣ ಸಮಂತಾತ್ ಪರಖೀಕೃತ ಅಂತ ಗರುಡ ಪುರಾಣ ಬ್ರಹ್ಮಕಾಂಡ ಹೇಳುತ್ತೆ. ನೋಡ್ರಿ, ಹೆಚ್ಚು ಜ್ಞಾನ ಬರಬೇಕು ಅಂದ್ರೆ ಗರುಡ ಪುರಾಣ ಬ್ರಹ್ಮಕಾಂಡವನ್ನ ಚೆನ್ನಾಗಿ ಓದಬೇಕು. ಪರಮಾದ್ಭುತವಾಗಿ ಇಲ್ಲಿ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ವೈಕುಂಠದಲ್ಲಿ 7 ಪ್ರಾಕಾರ ಪ್ರಧಾನವಾಗಿರುತ್ತೆ, 7 ಪ್ರಾಕಾರಗಳು. ನೀವು ಶ್ರೀರಂಗದಲ್ಲಿ ನೋಡ್ತಿರಲ್ಲ 7 ಪ್ರಾಕಾರ ಪ್ರದಕ್ಷಿಣೆ ಅಂತ ಮಾಡ್ತಾರೆ ನೋಡ್ರಿ ಶ್ರೀರಂಗದಲ್ಲಿ. ಹಾಗೆ ಬ್ರಹ್ಮದೇವರ ಪರಮಾತ್ಮನ ವೈಕುಂಠದಲ್ಲೂ 7 ಪ್ರಾಕಾರ. ಆ 7 ಪ್ರಾಕಾರ ತನಕ ಪ್ರಕೃತಿಯ ಕೆಲಸ ನಡೆಯುತ್ತೆ. 7ನೇ ಪ್ರಾಕಾರದ ನಂತರದಲ್ಲಿ ಅವ್ಯಾಕೃತ ಆಕಾಶ ಬರುತ್ತೆ. ಆ ಹರಿಯ ಅಂತಃಪುರ ಪರಮವ್ಯೋಮ ಇವುಗಳ ನಡುವೆ 5 ಯೋಜನೆ ವಿಸ್ತಾರವಾಗಿ ದೊಡ್ಡ ಕಂದಕದಂತೆ, ಕಂದಕ ಅಂದ್ರೆ ದೊಡ್ಡ ಹಳ್ಳದಂತೆ ವಿರಜಾ ಮಹಾನದಿ ಹರಿಯುತ್ತೆ. ಇದು ಲಕ್ಷ್ಮ್ಯಾತ್ಮಕ. ಈ ವಿರಜಾ ನದಿಗೆ ಪ್ರಳಯ ಕಾಲದಲ್ಲೂ ಕೂಡ ಇದಕ್ಕೆ ಲಯವಿಲ್ಲ. ಅದನ್ನೇ ಹೇಳ್ತಾರೆ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ. ಪ್ರಳಯೇ ವಿರಜಾ ನದ್ಯಾಹ ಲಯೋ ನಾಸ್ತಿ ಖಗೇಶ್ವರ ಲಕ್ಷ್ಮ್ಯಾತ್ಮಿಕಾ ತು ಸಾಜ್ಞೇಯ ಲಿಂಗದೇಹ ವಿದಾರಿಣಿ. ಅಲ್ಲಿ ಸ್ನಾನ ಮಾಡುವುದರಿಂದ ಹೇಗೆ ನಾವು ಮೊನ್ನೆ ಕೇಳಿದ್ವಿ ನೋಡ್ರಿ,
ವಿರಜಾ ಸ್ನಾನತೋ ಸಿಕ್ತಂ ಲಿಂಗಂ ದ್ವಿಗುಣತೋಚ್ಛ್ರಿತಂ ವಿದಾರಯತಿ ದೇವೇಶಃ ಸ್ವಖಡ್ಗೇನ ಅಂತರಾತ್ಮವಾನ್. ವಿರಜಾ ನದಿಯಲ್ಲಿ ಸ್ನಾನ ಮಾಡಿದ ಕೂಡಲೇ ಲಿಂಗದೇಹ ಉಬ್ಬತ್ತೆ, ಸ್ವರೂಪ ದೇಹದ ಮೇಲೆ ಅಂಟುಕೊಂಡಿರ್ತಕ್ಕಂಥ ಲಿಂಗದೇಹ ಉಬ್ಬತ್ತೆ. ಉಬ್ಬಿದ ಆ ಲಿಂಗದೇಹವನ್ನ ನರಸಿಂಹದೇವರು ಖಡ್ಗದಿಂದ ತಾವು ಕಡಿತಾರೆ ಅಂತ. ಹೀಗೆ ಲಕ್ಷ್ಮ್ಯಾತ್ಮಕವಾಗಿರತಕ್ಕಂತಹ ಅದು ವಿರಜಾ ನದಿ. ಅದು ಯಾವುದು ವಿರಜಾ ನದಿ, ಅದು ಹೇಗೆ ಬಂತು ಅನ್ನೋದನ್ನು ವೈಕುಂಠ ವರ್ಣನೆಯಲ್ಲಿ ವಾದರಾಜರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಹರಿಯಂಗದೊಳಗಿಪ್ಪ ಬೆವರುದಕವಾಗಿ ಸಿರಿದೇವಿ ತಾನೆ ಹೊರಮಟ್ಟು ಪರಿವಳು ರಜ ಶಬ್ದ ಸೂಚಿತ ಗುಣತ್ರಯ ವಿರದ ಕಾರಣ ವಿರಜಯನಿಪಳು. ಹರಿಯಂಗದೊಳಗಿಪ್ಪ ಬೆವರುದಕವಾಗಿ, ಹರಿಯ ಮೈಯ ಬೆವರಿನ ನೀರಾಗಿ ಲಕ್ಷ್ಮೀದೇವಿ ತಾನೇ ಹೊರಟು ನದಿಯಾಗುತ್ತಾಳೆ. ಇದು ವಿರಜಾ ನದಿ. ಏಕೆಂದ್ರೆ ವಿಗತ ರಜ ಅಂದ್ರೆ ಇದರಲ್ಲಿ ರಜೋಗುಣ ಇಲ್ಲವೇ ಇಲ್ಲ. ರಜೋಗುಣ ಒಂದೇ ಅಲ್ಲ, ಗುಣತ್ರಯವೂ ಇಲ್ಲ. ಪ್ರಕೃತಿಯ 3 ಗುಣವೂ ಅಲ್ಲಿಲ್ಲ. ಗುಣತ್ರಹಿತಳಾದ ಗುಣತ್ರಯ ರಹಿತಳಾಗಿರ್ತಕ್ಕಂಥ ಜ್ಞಾನಾನಂದ ಸ್ವರೂಪಳಾದ ಮಹಾಲಕ್ಷ್ಮೀ ದೇವಿ ನದಿಯಾಗಿ ಹರಿಯತಕ್ಕಂಥವಳಾಗುತ್ತಾಳೆ. ಹರಿದು ಏನು ಮಾಡ್ತಾಳೆ ಅಂತಾರೆ ವಾದರಾಜರ ವೈಕುಂಠ ವರ್ಣನೆಯಲ್ಲಿ. ಲೆಕ್ಕವಿಲ್ಲದ ಮುಕ್ತಿ ಯೋಗ್ಯ ಜೀವರನು ಮುಸುಕಿರ್ದ ಪ್ರಕೃತಿಯ ಕೆಡಿಸುವ ಶಕ್ತಿಯ ವ್ಯಕ್ತಿಗೆ ಹರಿಯಂಗ ಸಂಗದು ದಕ್ಕವಾದಳು ಲಕ್ಷ್ಮೀ ದೇವಿ. ಅದಕ್ಕೆ ಲಕ್ಷ್ಮೀ ದೇವಿ ಮುಕ್ತಿಯೋಗ್ಯರಾದ ಅನಂತ ಜೀವರಿಗೆ ಆವರಣವಾಗಿರತಕ್ಕಂತಹ ಲಿಂಗ ಶರೀರದ ಪ್ರಕೃತಿಯನ್ನ ಕೆಡಿಸುವ ಶಕ್ತಿ ಅವಳಿಗಿದೆ. ಲಕ್ಷ್ಮೀದೇವಿ ಅನುಗ್ರಹ ಪಡ್ಕೊಂಡ್ರೆ ಲಿಂಗ ಶರೀರವೂ ಕೂಡ, ಅದಕ್ಕೆ ಅನೇಕರು ಲಕ್ಷ್ಮೀದೇವಿಯನ್ನು ಬಿಟ್ಟು ಬಿಡ್ತಾರೆ. ಬಿಡಬಾರದು. ಲಕ್ಷ್ಮೀದೇವಿ ಅನುಗ್ರಹದಿಂದಲೇ ನಮಗೆ ಲಿಂಗದೇಹದ ಭಂಗವಾಗುತ್ತೆ. ಆಕೆ ಪ್ರಾರ್ಥನೆ ಮಾಡಲೇಬೇಕು. ಲಕ್ಷ್ಮೀದೇವಿಯನ್ನು ಕೇವಲ ದುಡ್ಡಿಗೋಸ್ಕರವಾಗಿ, ಮನೆ ಮಠಗಳಿಗೋಸ್ಕರವಾಗಿ, ಬಂಗಾರಾದಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬಾರದು. ಲಿಂಗದೇಹದ ಭಂಗದ ಕೆಲಸವೂ ಆಕೆಯಿಂದ ಆಗತ್ತೆ. ಆದ್ರಿಂದ ಆ ಪ್ರಕೃತಿಯನ್ನು ಕೆಡಿಸುವ ಶಕ್ತಿ, ಆ ಪ್ರಕೃತಿ ನಮ್ಮ ಮೇಲೆ ಏನು ಅಂಟುಕೊಂಡಿದೆ, ಅನಾದಿ ಕಾಲದಿಂದ ಅಂಟುಕೊಂಡಿರತಕ್ಕಂಥ ಆ ಲಿಂಗ ಶರೀರವನ್ನು ಅವಳು ಕೆಡಿಸಿ ಬಿಡ್ತಾಳೆ. ಆದ್ರೆ ಆ ಶಕ್ತಿ ವ್ಯಕ್ತವಾಗಲಿಕ್ಕೆ ಸರ್ವಶಕ್ತನಾದ ಹರಿಯಲ್ಲಿ ಅವನ ಅಂಗಸಂಗವುಳ್ಳ ಬೆವರಿನ ನೀರಿನ ರೂಪ ತಳೆದಿದ್ದಾಳೆ ಲಕ್ಷ್ಮೀದೇವಿ. ನಮಗೋಸ್ಕರವಾಗಿ ಅದನ್ನು ತಾಳಿದ್ದಾಳೆ ಲಕ್ಷ್ಮೀದೇವಿ. ಪರಮಾತ್ಮನ ಅಂಗಸಂಗ ಮಾಡಿದಾಗ ಅವನಿಗೆ ಬೆವರು ಬರೋದು, ಲಕ್ಷ್ಮೀದೇವಿ ಬೆವರು ಬರೋದು ಅಂತ ಯಾವುದೂ ಇಲ್ಲ. ಪರಮಾತ್ಮ ಹಾಗೆ ಸೃಷ್ಟಿ ಮಾಡಿದ್ದಾನೆ. ಲಕ್ಷ್ಮೀದೇವಿ ಬೆವರಿನ ಉದರಕವಾಗಿ ಹರಿದು ಬಂದಿದ್ದಾಳೆ. ಆಕೆ ಹರಿದು ಬಂದು 5 ಯೋಜನೆ ವಿಸ್ತೀರ್ಣವಾಗಿ ಅದನ್ನು ಹರಿತಾ ಇದ್ದಾಳೆ. ಅಂತಹ ವಿರಜಾ ನದಿಯಲ್ಲಿ ಸ್ನಾನವನ್ನು ಮಾಡಿ ನಾವು ಲಿಂಗದೇಹವನ್ನು ಭಂಗ ಮಾಡಿಕೊಳ್ತಾರೆ. ಲಿಂಗದೇಹವನ್ನು ಭಂಗ ಮಾಡಿಕೊಂಡು ಪರಮಾತ್ಮನ ಉದರ ಪ್ರವೇಶವನ್ನು ಕೂಡ ಅವರು ಮಾಡತಕ್ಕಂಥವರಾಗುತ್ತಾರೆ. ಬ್ರಹ್ಮಾಂಡದ ಹೊರಗೆ ಪ್ರಕೃತಿಯ ಆವರಣ ಮತ್ತು ಅವ್ಯಾಕೃತ ಆಕಾಶಗಳ ನಡುವೆ ವಿರಜಾ ನದಿ ಹರಿತಕ್ಕಂತಹದ್ದಾಗತ್ತೆ. ಬ್ರಹ್ಮಾಂಡದೊಳಗೆ ವೈಕುಂಠದ ಸಪ್ತ ಪ್ರಾಕಾರ ಮತ್ತು ಅಂತಃಪುರದ ನಡುವೆಯೂ ಕೂಡ ಅದು ಹರಿತಾ ಇರುತ್ತೆ. ಬ್ರಹ್ಮಾಂಡದ ಲಯಕಾಲದಲ್ಲೂ ಕೂಡ ಅದರೊಳಗಿರುವ ವೈಕುಂಠಕ್ಕೂ ಅದರ ಸುತ್ತಲೂ ಕಂದಕವಾಗಿ ಹರಿಯತಕ್ಕಂತಹ ವಿರಜಾ ನದಿಗೂ ಲಯ ಇಲ್ಲ. ಯಾಕೆಂದ್ರೆ ಎರಡೂ ಲಕ್ಷ್ಮ್ಯಾತ್ಮಕ. ಆದರೆ ಸೃಷ್ಟಿಕಾಲದಲ್ಲಿ ಅದು ಅಭಿವ್ಯಕ್ತಿ ಆಗತ್ತೆ, ಲಯಕಾಲದಲ್ಲಿ ಕಾಣಿಸೋದಿಲ್ಲ. ಲಯಕಾಲದಲ್ಲಿ ಕಾಣಿಸಲ್ಲ, ಸೃಷ್ಟಿಕಾಲದಲ್ಲಿ ಕಾಣಿಸುತ್ತೆ. ಅಂದ್ರೆ ವ್ಯಕ್ತವಾಗತ್ತೆ, ಲಯಕಾಲದಲ್ಲಿ ಅವ್ಯಕ್ತವಾಗತ್ತೆ. ಆದ್ರಿಂದ ಬ್ರಹ್ಮಾಂಡದ ಹೊರಗಿನ ವಿರಜೆಯಲ್ಲೇ ಸ್ನಾನವನ್ನ ಹೇಳಬೇಕು. ಒಳಗೆ ಶೌರಿಪುರದೊಳಗಿಪ್ಪ ನದಿಯಲ್ಲಿ ಸ್ನಾನವನ್ನ ತಾತ್ವಿಕ ದೇವತೆಗಳು ಮಾಡುವ ಹಾಗಿಲ್ಲ. ನಿಧಾನ ಕೇಳ್ಕೊಳ್ರಿ, ಇದೊಂದು ತುಂಬಾ ಸುಂದರವಾದ ಪ್ರಮೇಯ. ಶೌರಿಪುರದೊಳಗಿಪ್ಪ ನದಿಯಲ್ಲಿ ಸ್ನಾನವನ್ನ ತಾತ್ವಿಕ ದೇವತೆಗಳು ಮಾಡುವ ಹಾಗಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಆಗ ತತ್ವಾವರಣಗಳು ನಾಶವಾಗಿರುವುದಿಲ್ಲ ಮತ್ತು ಅವರು ಸ್ವೋತ್ತಮರಲ್ಲಿ ಪ್ರವೇಶವನ್ನು ಮಾಡ್ತಾ ಇರ್ತಾರೆ. ಕೊನೆಯಲ್ಲಿ ಬ್ರಹ್ಮದೇವರ ಉದರದಲ್ಲಿ ಪ್ರವೇಶ ಮಾಡಿದ ಬಳಕವೇ ವಿರಜಾ ನದಿ ಸ್ನಾನವನ್ನು ಮಾಡಬೇಕಾಗತ್ತೆ. ಆದ್ರಿಂದ ಶೌರಿಪುರದೊಳಗಿಪ್ಪ ನದಿಯಲ್ಲಿ ಸ್ನಾನ ಹೇಗೆ ಕೂಡತ್ತೆ ಅಂತ ಜಗನ್ನಾಥದಾಸರಂದ್ರು ಅಂತ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಸ್ವೋತ್ತಮರಲ್ಲಿ ಪ್ರವೇಶ ಮಾಡಿದಾಗ ತಾತ್ವಿಕರಿಗೆ ಲಿಂಗದೇಹ ಲಯವಾಗತ್ತೆ ಅಂತ ಆನಂದಮಾಲಾ ಗ್ರಂಥದಲ್ಲಿ ಹೇಳಿದ್ದಾರೆ. ಉತ್ತರೋತ್ತರೇಶ್ವೇವ ಸ್ವಬಿಂಬಭೂತೇಶು ದೇವೇಶು ಪ್ರವಿಶ್ಯ ಲಿಂಗದೇಹಂ ತತ್ರ ಕ್ಷಪಯಿತ್ವ ಚಿದಾನಂದ ದೇಹೇನ ಭೋಗಾನು ಭುಂಜಂತೆ ಅಂತ. ಹೀಗಾಗಿ ತಾತ್ವಿಕರಿಗೆ ವಿರಜಾ ಸ್ನಾನ ಇಲ್ಲ ಅಂತಾಗಿಬಿಡ್ತು. ಇದು ಹೇಗೆ ಅಂದ್ರೆ ಹಾಗಲ್ಲ. ಮೊದಲನೇ ಪ್ರಶ್ನೆಗೆ ಹೀಗೆ ಉತ್ತರ. ಶೌರಿಪುರದೊಳಗಿಪ್ಪ ನದಿಯಲ್ಲಿ ಸ್ನಾನವೆಂದರೆ ಶೌರಿಪುರದಲ್ಲಿ ಪರಮಾತ್ಮನ ಪುರದಲ್ಲಿಪ್ಪ ನದಿಯೇ ಇನ್ನೊಂದು ಅಂಶದಿಂದ ಬ್ರಹ್ಮಾಂಡದ ಹೊರಗೂ ಇದೆ. ಒಳಗೂ ಇರ್ತಕ್ಕಂಥ ನದಿ ಒಳಗೂ ಹೊರಗೂ ಇದೆ. ಅದರಲ್ಲಿ ಸ್ನಾನ ಅಂತ ನಾವು ಮಾಡ್ಕೊಂಡ್ಬಿಟ್ರೆ, ಮಾಡ್ಕೋಬೇಕಾಗಿರೋದೇ ಹಾಗೆ. ಅಲ್ಲಿ ಸ್ನಾನ ಮಾಡ್ಕೊಂಡು ಅವರಿಗೆ ಲಿಂಗ ದೇಹ ಭಂಗ ಆಗುತ್ತೆ. ಎರಡನೇದಕ್ಕೆ ಸೃಷ್ಟಿಕಾಲದಲ್ಲಿ ತಾತ್ವಿಕರಿಗೆ ಬಿಂಬಭೂತರಾಗಿರ್ತಕ್ಕಂಥ
ಅವರಿಗಿಂತ ಉತ್ತಮರಾದ ದೇವತೆಗಳಿಂದ ಅನಾದಿಲಿಂಗದ ಮೇಲೆಯೇ ಇನ್ನೊಂದು ಲಿಂಗ ಶರೀರ, ಸೂಕ್ಷ್ಮವಾದ ಲಿಂಗ ಶರೀರ ಬರುತ್ತೆ. ಲಯಕಾಲದಲ್ಲಿ ಆ ಲಿಂಗ ಶರೀರವನ್ನ ಸ್ವೋತ್ತಮರ ಪ್ರವೇಶದಿಂದ ನಾಶಪಡಿಸಿಕೊಳ್ತಾರೆ. ಅನಾದಿಲಿಂಗವನ್ನು ವಿರಜಾಸ್ನಾನದಿಂದಲೇ ಕಳೆದುಕೊಳ್ತಾರೆ. ತುಂಬಾ ನಿಧಾನ ಕೇಳಬೇಕು. ಆಟದಲ್ಲಿ ಎಷ್ಟು ನಿಧಾನ ಕೇಳಿದ್ರು ಕೂಡ ತಲೆಗೆ ಅದು ನಿಲ್ಲಲ್ಲ. ಈ ವಿರಜಾ ನದಿ ಸ್ನಾನ ತಾತ್ವಿಕರಿಗೆ ಹೇಗೆ ಎಂಬುದನ್ನೆಲ್ಲವನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಇದಾದ ನಂತರದಲ್ಲಿ 60ನೇ ಪದ್ಯದಲ್ಲಿ ಮುಂದೆ ಏನ್ ಹೇಳ್ತಾರೆ ಎಂಬುದನ್ನ ನಾಳಿನ ದಿವಸ ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕಾಯೇನ ವಾಚ ಮನಸ್ಸೇಂದ್ರಿಯರ್ವ ಬುದ್ಧಾತ್ಮನಾವಾಂಸುತಿ ಸ್ವಭಾವಂ ಕರೋಮಿತ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಯೇ ನಮಃ.